18ನೇ ಪ್ರಶ್ನೆ, ಭಾರತದ ರಸ್ತೆ ಸಾರಿಗೆ ತೊಡಕುಗಳು ಯಾವುವು? ಜೂನ್ 2018 ರಲ್ಲಿ ಕೇಳಿರುವಂತ 2 ಸಲ ಕೇಳಿರುವಂತದ್ದು. ರಸ್ತೆ ಸಾರಿಗೆ ತೊಡಕುಗಳು ಅಂತಂದ್ರೆ ಪ್ರಾಬ್ಲಮ್ಸ್, ಇದರಲ್ಲಿರುವಂತಹ ಪ್ರಾಬ್ಲಮ್ಸ್ ಏನು, ಕುಂದುಕೊರತೆಗಳು ಏನು? ಮೊದಲನೇದಾಗಿ, ಅನೇಕ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳು ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಕೆಲವು ವೇಳೆ ಅನುಪಯುಕ್ತವಾಗಿರುತ್ತವೆ. ನೀವು ನೋಡಿರ್ತೀರ, ಹಳ್ಳಿಗಳಲ್ಲಿರುವಂತಹ ರಸ್ತೆಗಳು ಒಂದು ಮಳೆ ಬಂದಾಗ ಆ ರಸ್ತೆಗಳು ಪ್ರಯಾಣಕ್ಕೆ ಯೋಗ್ಯವಾಗಿ ಇರುವುದಿಲ್ಲ. ಸೊ ಇಲ್ಲಿ ಕೃಷಿ ಉತ್ಪನ್ನಗಳನ್ನ ಆ ಸಮಯದಲ್ಲಿ ಸಾಗಿಸಬೇಕು ಅಥವಾ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಸೊ ಇದು ಒಂದು ತೊಂದರೆ. ಎರಡನೆಯದಾಗಿ, ರಸ್ತೆ ಸಾರಿಗೆ ಪರಿಸರ ಮಾಲಿನ್ಯ, ವಾಹನ ದಟ್ಟಣೆ ಹಾಗೂ ಅಪಘಾತಗಳಿಗೆ ಕಾರಣವಾಗಿವೆ. ಸೊ ವಾಹನಗಳಿಂದ ಹೊರಸೂಸುವಂತಹ ಕಲುಷಿತ ಹೊಗೆಯಿಂದ ಪರಿಸರ ಮಾಲಿನ್ಯ ಆಗತ್ತೆ. ವಾಹನ ದಟ್ಟಣೆ ಆಗುವುದರಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗತ್ತೆ. ಕೆಲವು ವೇಳೆ ಇದು ಅಪಘಾತಗಳಿಗೂ ಕೂಡ ಕಾರಣ ಆಗತ್ತೆ. ಮೂರನೆಯದಾಗಿ, ರಸ್ತೆಗಳು ಮಳೆ, ಪ್ರವಾಹ ಮತ್ತು ಚಂಡಮಾರುತಗಳಿಂದ ಪ್ರತಿ ವರ್ಷವೂ ಹಾಳಾಗುತ್ತಿವೆ. ಸೊ ಯಾವುದೇ ಹಳ್ಳಿ ಇರ್ಲಿ ಅಥವಾ ನಗರ ಪ್ರದೇಶಗಳಲ್ಲಿರ್ಲಿ, ಮಳೆ ಬಂದಾಗ, ತೀವ್ರ ಮಳೆ, ಅತಿವೃಷ್ಟಿಯಾದಾಗ, ಪ್ರವಾಹವಾದಾಗ ಮತ್ತು ಚಂಡಮಾರುತಗಳಿಂದ ಪದೇ ಪದೇ ರಸ್ತೆಗಳು ಹಾಳಾಗುತ್ತಿವೆ. ನಾಲ್ಕನೆಯದಾಗಿ, ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ವಹಣೆ ಮತ್ತು ನಿರ್ಮಾಣವು ಅತ್ಯಂತ ಅಸಮರ್ಪಕವಾಗಿದೆ. ಓಕೆನಾ? ಸೊ ಈ ಒಂದು ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಮಾಡುವ ಸಲುವಾಗಿಯೇ ಪ್ರಾಧಿಕಾರವನ್ನ ನಿರ್ಮಿಸಲಾಗಿದೆ ಇವಾಗ. ಓಕೆ, ಸೊ ಇವುಗಳನ್ನ ಮೇಂಟೆನೆನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ರಸ್ತೆ ಬದಿಯಲ್ಲಿ ಅಗತ್ಯವಿರುವ ಮೂಲ ಸೌಕರ್ಯಗಳ ಕೊರತೆಯನ್ನು ಕೂಡ ದೇಶಾದ್ಯಂತ ಕಾಣಬಹುದು. ರಸ್ತೆ ಪ್ರಯಾಣ ಮಾಡುವವರ ಅನುಕೂಲಕರವಾಗಿ ಕೆಲವೊಂದು ಸೌಕರ್ಯಗಳು ಇರಬೇಕಾಗತ್ತೆ. ಸೊ ಇದರ ಕೊರತೆ ಕೂಡ ದೇಶಾದ್ಯಂತ ನೀವು ಕಾಣಬಹುದು. ಇವೆಲ್ಲ ರಸ್ತೆ ಸಾರಿಗೆಯ ತೊಡಕುಗಳು.